ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಜೋರ್ದಾರಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ತಮ್ಮ ಸಾಧನೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಸಭೆ ಮುಖಾಂತರ ಇನ್ನು ಮುಂದೆ ನಮ್ಮಲ್ಲಿ ಜಗಳ ಇಲ್ಲ ಅನ್ನೋ ಮೆಸೇಜು ಕಳಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇನ್ನೇನು ಬಹಳ ಇಲ್ಲ, ಇನ್ನು 2 ವರ್ಷಕ್ಕಾಗಿ CM ಆಗಿರಿ ಏನು ಮಾಡೋದರು ಅಂತ ಭಾವನೆ ಇರ್ಬೋದು DK ಅವ್ರಿಗೆ. ನಾವು ಮೊದಲಿಂದ ಒಂದು ವಾದ ಮಾಡ್ತಾ ಬಂದಿದ್ದೀನಿ ತಮ್ಮೊಂದಿಗೆ. DK ಅವರು ಅಟ್ಲೀಸ್ಟ್ 2028ರಲ್ಲಾದರೂ ನನಗೆ CM ಸೀಟ್ ಸಿಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಒತ್ತಡದ ರಾಜಕೀಯ ಮಾಡ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಸಹಜದ. ಈಗಂತೂ ಎಲ್ಲರಿಗೂ ಮನವರಿಕೆ ಆಗಿದೆ. ಮತ್ತು ಈ ಸಮಾವೇಶದಲ್ಲಿ ಸೂಕ್ಷ್ಮವಾಗಿ ಹೇಳಿಬಿಟ್ರು ಸಿದ್ದರಾಮಯ್ಯನವರು, 5 ವರ್ಷ ನಾವು ಆಳ್ತೀವಿ, ನಾವು ಕಂಟಿನ್ಯೂಷನ್ ಇರ್ತೀವಿ, ಮತ್ತು 2020 ನಾವು ಬರ್ತೀವಿ. ಸಹಜದ ಮಾತಾಡ್ತಾ ಇದ್ದಾರೆ. ಬರ್ತಾರೋ ಇಲ್ವೋ ಆಗಿನ ಸಂದರ್ಭ. ಆದರೆ ಗ್ಯಾರಂಟಿಯಿಂದ ಮಾತ್ರ ಈ ಸಲ ಗೆದ್ದಿದ್ದೇನು ಸುಳ್ಳಲ್ಲ. ಅದನ್ನು ಜೋರ್ದಾರಾಗಿ ಹೇಳಿ ನಾವೇನು ಸಾಧನೆ ಮಾಡಿದ್ದೀವಿ, ಏನಿಲ್ಲ, ಈಗೇನು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಆದರೆ ಈ ಸಮಾವೇಶದಿಂದ ಒಂದಂತೂ ನಿಶ್ಚಿತ ಆಯಿತು, ಏನೇ ಆಗಲಿ ಸಿದ್ದರಾಮಯ್ಯನವರು 2028ರವರೆಗೆ ಇವರೇ CM ಆಗಿ ಉಳಿತಾರೆ ಅನ್ನುವಂಥದ್ದು. ಒಂದು ವೇಳೆ ಬದಲಾವಣೆ ಬಂದರೆ ಅದು SC ಯಾರಾದರೂ ಆಗ್ಬೋದು. ಹಿಂದೆ ಕೆಲವು ದಿನಗಳಿಂದ ನೀವು ನೋಡ್ತಾ ಇದ್ದೀರಿ, ಕೇಳಿದ್ದೀರಿ, ಈ ದಲಿತ CM ಆಗಬೇಕು ಅನ್ನೋದು ಮಾತು ಬಂದಾಗ ಸಹಜವಾಗಿ ಯಾರಿಗಾದ್ರೂ ಕೂತವ್ರು ಇದ್ದೇ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಆಸೆ ಇರಬೇಕಿಲ್ಲ ಅಂತಲ್ಲ, ಆಸೆ ಇಲ್ಲದವ್ರು ಯಾರಿದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಸ್ಥಾನದಿಂದ ಬರಬೇಕಾಯ್ತು. ಪಾಪ ಧರ್ಮಸಿಂಗ್ ಅವ್ರ ಸಮಯದಲ್ಲಿ ಆಗಬೇಕಾಯಿತು. ಆ ಸಂದರ್ಭದಲ್ಲೇ ನಮ್ಮ ದೇವೇಗೌಡರು ತಪ್ಪಿಸಿದ್ರು ಅನ್ನೋದು ಒಂದು ವಾದದ. ಹೀಗಾಗಿ ಇವತ್ತು ಅದೊಂದು ಆಸೆ ಉಳಿದು ಹಾಗೆ ಇತ್ತು. ಅದನ್ನೇನೋ ಆಗಬೇಕು ಅನ್ನುವಂಥ ಎಲ್ಲರೂ, ಈವನ್ ಸಿದ್ದರಾಮಯ್ಯನವರಿಗೂ ಖರ್ಗೆ ಅವರು ಆಗ್ತಾರೆ ಅಂದರೆ ರೆಡ್ಡಿರ ಆಗಲಿ ಅನ್ನುವಂಥ ಮನೋಭಾವ. ದೊಡ್ಡವರು, ಹಿರಿಯರು, ಬೆಳೆದು ಬಂದವರು, ಕಾಂಗ್ರೆಸ್ ಜೊತೆಗೆ ಮೂಲ ಕಾಂಗ್ರೆಸ್ಸಿಗರು, ವಿಶ್ವಾಸಿಗರು. ಹೀಗಾಗಿ ಮತ್ತು ನಮ್ಮ DK ಶಿವಕುಮಾರ್ ಅವರಿಗೆ ಆದರೂ ಸಹಿತ ನಮ್ಮ ಖರ್ಗೆ ಅವ್ರನ್ನ CM ಆಗಿ ಮಾಡಬೇಕಪ್ಪ, ನಾನಂತೂ ಆಯ್ತು, ನೀವು ಬರೋದು ನಾನು ಬಿಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದಾರೆ. ಸುದ್ದಿಗಳಿದ್ದಾವೆ, ಹೇಳಿರ್ಬೇಕಿಲ್ಲ ಅಂತಲ್ಲ. ಆದರೆ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ ಅವರಿಂದ ನೀವು ಸ್ಟೇಟಿಗೆ ಹೋದರೆ ಇಲ್ಲೇ ರಾಹುಲ್ನ ರಾಜಕೀಯವಾಗಿ ಸಲಹೆ ಕೊಡುವವರು ಯಾರು, ಅದರಿಂದ ನೀವು ಇರಲಿಲ್ಲ ನಮ್ಮ ಜೊತೆಗೆ ಅಂಥೇಳಿ ಮುಖ್ಯಮಂತ್ರಿ ಆಗೋದನ್ನು ಸರಿಸಿದ್ರು ಅನ್ನುವಂಥದ್ದು. ಅದಕ್ಕೆ ಅದು ದೈವ ಬೇಕು, ಮತ್ತೇನು ಬೇಕು ಅನ್ನೋಂಥ ಮಾತನ್ನು ನಮ್ಮ ಖರ್ಗೆ ಅವರು ಆಡಿದರು ಅಂಥೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದು ಸತ್ಯನದ. ಯಾಕಂದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ರಾಹುಲ್ ಗಾಂಧಿ ಅವರಿಗೆ ನಮ್ಮವರು ಅನ್ನುವಂಥವ್ರು ಯಾರಿದ್ದಾರೆ ಅನ್ನೋಂಥ ಮಾತು ಮೆಂದಲ್ಲಿ ಕೇಳ್ತಾ ಇರುವಂಥದ್ದು. ಯಾಕಂದರೆ ಇಡೀ ದೇಶದ ರಾಜಕಾರಣದಲ್ಲೇ ವಿಶೇಷವಾಗಿ ಅನುಭವ, ನೋಡೋ ದೃಷ್ಟಿಕೋನ, ಜೊತೆಗೆ ನಮ್ಮವರು ಮೋಸ ಮಾಡದವರು ಯಾರು ಅನ್ನೋದು ಸ್ವತಃ ಅವರಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆ ಕುಟುಂಬಕ್ಕೆ ಇವತ್ತು ಮನವರಿಕೆ ಆದಂಥದ್ದು. ಇದು ಇರ್ಬೋದು ಅವರಲ್ಲಿ. ಹಿಂದೆಲ್ಲ ನಾಳೆ ನಾವು ನಿಮ್ಮ ಋಣ ಇಟ್ಕೊಳ್ಳೋದಿಲ್ಲಪ್ಪ, ನಿಮ್ಮ ಮಗನಾದರೂ ಮಾಡ್ತೀವಿ ಅನ್ನೋಂಥದ್ದು ಇರ್ಬೋದು. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಏನೂ ಇರ್ಬೋದು. ಅದೊಂದು ನೋವು ಅವ್ರ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಉಳಿದು ಬಿಡ್ತು ಅನ್ನೋದು ಆ ಬೇರೆ ಮಾತು. ಅದು ಅಷ್ಟೇ ಸತ್ಯ. ರಾಷ್ಟ್ರ ಮಟ್ಟದಲ್ಲೇ ರಾಹುಲ್ ಗಾಂಧಿ ಅವ್ರಿಗೆ ಒಬ್ಬ ಒಳ್ಳೆಯ ಸಲಹೆಗಾರರು, ಮಾರ್ಗದರ್ಶಕರು ಯಾರಂದರೆ ಅವರು ಖರ್ಗೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ರಾಹುಲ್ ಗಾಂಧಿ ಅವರು ಭಾಳಷ್ಟು ಬುದ್ಧಿವಂತರು ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಅನುಭವ ಪಡಿತಾ ಇದ್ದಾರೆ. ಯಾರ್ಯಾರಿಂದ ಏನು ಪಾಠ ಕಲಿಬೇಕಾಗಿತ್ತು, ಯಾರು ಎಂಥವ್ರು ಇದ್ದರು ಕಾಂಗ್ರೆಸ್ನಲ್ಲ, ಅಲ್ಲೆಲ್ಲ ಚಾಟುಕಾರಿಕ ಅಂದರೆ ಚಾಡ ಹೇಳೋದು, ಮಾಡೋದು, ಒಬ್ಬರು ನೆತ್ತಿ ಕಟ್ಟು ಇಂಥ ಜನ ನಾಯಕರಾಗಿಬಿಟ್ಟಿದ್ರು. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರ ಕಾಲದಿಂದಲೂ ಇದು ಪ್ಯಾರಾಸೈಟ್, ಇನ್ನೊಬ್ಬರ ಬದುಕುವಂಥ ರಾಜಕಾರಣವನ್ನು ಬೆಳೆಸಿಬಿಟ್ಟಿದ್ರು ಅವರು. ಇನ್ನೊಬ್ಬ ನಾಯಕರನ್ನು ಬೆಳೆಸಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಎಷ್ಟು ಎತ್ತರಕ್ಕೆ ಹೋಗೋಗಿತ್ತು ಅದು ಹೋಗಲಿಲ್ಲ. ಆಂತರಿಕ ರಾಜಕಾರಣ, ಇದು ಪ್ರಜಾಪ್ರಭುತ್ವ ಅಲ್ಲಿಲ್ಲ. ಇವತ್ತು ಯಾವುದೇ ಪಕ್ಷದೂ ಇಲ್ಲ. ಆ ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಖರ್ಗೆ ಅವರಿಗೆ ಭಾಳ ವಿಶ್ವಾಸಕರವರಿಗೆ ನೀವು ಬೇಡಪ್ಪ ಅನ್ನುವಂಥ ಮಾತು ಬಂದಾಗ ಸಹಜವಾಗಿ ಅವ್ರಿಗೂ
ನಿಜವಾಗಿ ಮುಖ್ಯಮಂತ್ರಿ ಆಗುವುದರ ಏನದ ಅನ್ನೋದು ಬಂದಿರ್ಬೋದು. ಮನುಷ್ಯನಿಗೆ ವಯಸ್ಸಾದಂಗೆ ಇದರ ಬಗ್ಗೆ ನಿರ್ಲಿಪ್ತತೆ ಯಾವುದಿದ್ದು ಏನಪ್ಪ ಅನ್ನುವಂಥ ಭಾವ ಇರ್ಬೋದು. ಅದೇನೋ ಆಗಲಿ ಈ ಎಲ್ಲ ದೃಷ್ಟಿಗಳಿಂದ ಇವತ್ತು ಸಿದ್ದರಾಮಯ್ಯ ಸೀಟ 2028ವರೆಗೆ ಫಿಕ್ಸ್ ಅನ್ನುವಂಥದ್ದು ಆಗ್ಯದ. ಅದಕ್ಕಾಗಿ ಈಗ ಒಂದಿಷ್ಟು ಮಾಡೋ ಕೆಲಸ ಏನಪ್ಪ ಅಂದ್ರೆ CM ಬದಲಾವಣೆ ಮಾಡೋಕ್ಕಿಂತಲೂ ವಿಸ್ತರಣೆ ಮಾಡುವಂಥದ್ದು. ಇಲ್ಲಿವರೆಗೆ ಕೆಲವೊಂದಿಷ್ಟು ಕೆಲಸ ಮಾಡದಂತಹ ಮಂತ್ರಿಗಳನ್ನು ಹೊರಗೆ ಹಾಕ್ಕೊಳ್ಳೋದು, ಅದೇ ಕಾಲಕ್ಕೆ ಒಳ್ಳೆಯ ಹೊಸ ಹುಡುಗರನ್ನು ತಂದು ಹೊಸದಾಗಿ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು, ಒಳ್ಳೆಯ ಆಡಳಿತ ಕೊಡುವಂಥದ್ದು ಮುಂದಿನ 2 ವರ್ಷಗಳಲ್ಲೇ. ಯಾಕಂದ್ರೆ ಗೆದ್ದು ಬರಬೇಕಾಗಿದೆ ಹೆಸರು ಕೆಡಿಸ್ಕೊಂಡಂಥ ಕೆಲಸ ಮಾಡೋದು ಮಂತ್ರಿಗಳನ್ನು ತೆಗೆದು ಹಾಕುವಂಥ ಕೆಲಸ, ಸಂಪೂರ್ಣ ವಿಸ್ತರಣೆ ಆಗುವ ಕೆಲಸ ನಡೆದು ಅಂತ ಸುದ್ದಿಗಳು ಇದ್ದಾವೆ. ಅಂದರೆ ಇದರರ್ಥ DK ಶಿವಕುಮಾರ್ ಅವರಿಗೆ ತುರ್ತು ಮುಖ್ಯಮಂತ್ರಿ ಪದವಿ ಇಲ್ಲ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಗಮನಿಸಬೇಕಾಗಿದೆ. ಇಲ್ಲೇ ಖರ್ಗೆ ಅವರು ಅತ್ಯಂತ ಆಪ್ತರು ನಮ್ಮ ಗಾಂಧಿ ಕುಟುಂಬಕ್ಕೆ, ಅಥವಾ ನಮ್ಮ ಇಂದಿರಾ ಗಾಂಧಿ ಕುಟುಂಬಕ್ಕಾಗಿರ್ಬೋದು, ಅಥವಾ ನಮ್ಮ ಸೋನಿಯಾ ಗಾಂಧಿಯವ್ರ ಕುಟುಂಬಕ್ಕಾಗಿರ್ಬೋದು. ಅವ್ರಿಗೂ ಸ್ಥಾನಮಾನ ಸಾಕಷ್ಟದ, ಆದರೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಅದ್ರ ಜೊತೆ DK ಶಿವಕುಮಾರ್ ಅವರು ಅತ್ಯಂತ ಆಪ್ತರು, ಅವರು ಬಹಳ ವರ್ಷಗಳಿದ್ದಂಥವ್ರು, ಅವ್ರಿಗೂ ಸಿಗಲಿಲ್ಲ. ಕಾರಣ ಇಲ್ಲದ ಸ್ಪಷ್ಟ. ಸಿದ್ದರಾಮಯ್ಯರು ವಯಸ್ಸಿನ ಹಿರಿಯರು ಮತ್ತು ರಾಷ್ಟ್ರ ಮಟ್ಟದ OBC ನಾಯಕರಪ್ಪ ಇವರು, ಹಿರಿಯರು ಅನ್ನುವಂಥ ಕಾರಣ ಅವ್ರನ್ನ ಕಿತ್ತಾಕುವಂಥದ್ದು ಈಗ ತುರ್ತಂತೆ ಅಸಾಧ್ಯದ ಮಾತು ಅನ್ನೋದು ಈಗಾಗಲೇ ಫಿಕ್ಸ್ ಆಗಿರುವಂಥ ಮಾತು. ಸುಮ್ಮನೆ ನಾವು ಒಂದೇನೋ ಚರ್ಚೆಗಾಗಿ ಮಾತಾಡ್ತಾ ಇರ್ತೀವಿ, ಆಯಿತು ಬದಲಾದರು ಅಂತೇನೋ ಹ್ಯಾವ್ಯಾಕ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದು ಆಗಲಾರಂಥ ವಿಷಯ. ಇನ್ನು ಉಳಿದಂಥವ್ರು ಯಾರಪ್ಪ ಇಲ್ಲ ನೋಡಿದ್ವಿ ನಾವು. ಇಲ್ಲೇ KP ವೇಣುಗೋಪಾಲ್ ಅವರು ಅತ್ಯಂತ ಆಪ್ತರು ರಾಹುಲ್ ಗಾಂಧಿ ಅವರಿಗೆ, ಅಲ್ಲಿಯೂ ಅವ್ರಿಗೆ ಆಗಲಿಲ್ಲ. ಸದಸ್ಯನಾದರು ಕೇರಳದಲ್ಲೇ. ಅಂದ್ರೆ ಈ ಎಲ್ಲ ಮಾತುಗಳನ್ನ ಯಾಕೆ ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಅತ್ಯಂತ ಆತ್ಮೀಯರು ಸಿಗಲಿಲ್ಲ ಅಂತಲ್ಲ, ಕರ್ನಾಟಕದಲ್ಲೊಂದು ಕಾರಣ. ಅದೇ ಕಾರಣಕ್ಕೆ ಅಲ್ಲಿಯೂ ಸತೀಶನ್ ಜನರಿಗೆ ಬೇಕಾದಂಥ ಅಲ್ಲಿಯೇ ಜನರಿಂದ ಆಯ್ಕೆ ಆದಂಥ ವ್ಯಕ್ತಿ, ಅವ್ರನ್ನ ಕಿತ್ತಾಗಲಿಕ್ಕೆ ಅಲ್ಲಿಯೂ ಆಗಲಿಲ್ಲ. ಸತೀಶನ್ ಅವ್ರನ್ನ ವೇಣುಗೋಪಾಲ ಕೊಡಲಿಕ್ಕೆ ಹೌದು ಎಷ್ಟೋ ಆತ್ಮೀಯರಿದ್ದರು. ವೇಣುಗೋಪಾಲ್ ಆಗಿರ್ಬೋದು, ನಮ್ಮ DK ಶಿವಕುಮಾರ್ ಆಗಿರ್ಬೋದು, ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಖರ್ಗೆ ಅವ್ರಿಗೆ ಅನುಭವ ಮತ್ತು ಅತ್ಯಂತ ಆಪ್ತರು ಮತ್ತು ಅದಕ್ಕಿಂತ ಮುಖ್ಯವಾಗಿ ವಿಶ್ವಾಸಾರ್ಹರು. ಹೀಗಾಗಿ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಕಾರಣ AICC ಅಧ್ಯಕ್ಷರು ಮಾಡಿದರು, ತಮ್ಮ ಜೊತೆಗೆ ಇಟ್ಕೊಂಡ್ರು. ಅಂದರೆ ಇಲ್ಲೇ ನಾವು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳುವಂಥದ್ದು ಇಷ್ಟ. ಕರ್ನಾಟಕ ರಾಜ್ಯದ ವಿಷಯದಾಗಿರ್ಬೋದು, ತೆಲಂಗಾಣದಾಗಿರ್ಬೋದು, ಇವತ್ತು ಕೇರಳದಾಗಿರ್ಬೋದು, ಮತ್ತು ಅದೇ ಕಾಲದಲ್ಲಿ ಹಿಮಾಚಲ ಪ್ರದೇಶದಲ್ಲೂ ಆಗಿರ್ಬೋದು, ಆದಷ್ಟು ಜನರಿಗೆ ಬೇಕಾದಂಥ ಜನರಿಗೆ ಎದ್ದು ಬಂಥ ನಾಯಕರಿಗೆ ಮನೆ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಸಾಕಷ್ಟು ಪರಿವರ್ತನೆ ಆಗ್ತಾಯಿದೆ. ಯಾಕಂದ್ರೆ ಇವತ್ತು ಪ್ಯಾರಾಸೈಟ್ಸ್ ಅನ್ನುವಂಥ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿದ್ದಂಥವು, ಕಾಂಗ್ರೆಸ್ ಹೆಸರ ಮೇಲೆ ರಾಜಕೀಯ ಮಾಡೋದು, ಮತ್ತೇನು ಮಾಡೋದು, ದಂಧೆ ಮಾಡೋದು ಅಂತ ಅನೇಕ ಜನ ಇದರಿಂದ ಅನೇಕ ಜನ ಒಂದಲ್ಲ ಎರಡಲ್ಲ ಅಲ್ಲಿಷ್ಟು ಭಾಳದು ಅವೆಲ್ಲ ಹೆಚ್ಚು ಕಡಿಮೆ ಒಂದೆಲ್ಲ ಬಿಚ್ಕೊಳ್ತಾ ಹೋಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಒಂದಿಷ್ಟು ಏನೋಪ್ಪ ಜನರ ಕೆಲಸ ಮಾಡುವಂಥದ್ದು, ಯೋಗ್ಯರು, ಜಾತ್ಯತೀತರು ಎಲ್ಲರನ್ನೂ ಒಳಗೊಳ್ಳುವಂಥವ್ರು, ಅದರಲ್ಲೂ ದಲಿತ, ಹಿಂದುಳಿದ ಮತ್ತು ಆದಿವಾಸಿ, ಅಲ್ಪಸಂಖ್ಯಾತರು ಸಹ ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ಳುವಂಥವ್ರು. ಮತ್ತು ಅದೇ ಕಾಲಕ್ಕೆ ಒಂದಿಷ್ಟು ನಿಧಾನಕ್ಕೆ ಈ ದೇಶದ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಪರಿಹಾರ ನೀಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಹೊಸ ಹೊಸ ವಿಚಾರಧಾರೆ ಜನಗಳು ಇಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಈಗ ನಿಧಾನಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಈ ಒಂದು ಸಂದರ್ಭದಲ್ಲೇ ಈ ಸಾಧನಾ ಸಮಾವೇಶದಲ್ಲೇ ವಿಶೇಷವಾಗಿ ಸಿದ್ದರಾಮಯ್ಯ ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದ್ದಾರೆ. ನಾವೆಲ್ಲ ನಾವು ಮಾತಾಡಿದಂತೆ ಎಲ್ಲ ನಡೆದಿದ್ದೀವಿ, ನಮಗೆ ನೀವು ಮುಂದಿನ ಸಲ ಗೆಲ್ಲಿಸಬೇಕು ಅನ್ನೋಂಥ ಮೆಸೇಜ್ ಕೊಡೋ ಜೊತೆಗೆ ವಿರೋಧಿಗಳಿಗೆ ನಾವು ಬಂದೇ ಬರ್ತೀವಿ ಮತ್ತೆ 2028ರಲ್ಲೇ ಅನ್ನುವಂಥ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಆದರೆ ಈ ಸಂದೇಶ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಇವರು ನಿಶ್ಚಿತ ಬರ್ತಾರೋ ಇಲ್ಲೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಡೆಯುತ್ತಿರುವಂಥ ಒಂದು ಕದನದಿಂದ ಗೊತ್ತಾಗೋದ್ರ ಜೊತೆಗೆ ಇನ್ನೊಂದು ನಾವು ಹೆಚ್ಚಾಗಿ ಹೇಳಲೇಬೇಕಾದ್ದು SIR ಎಲ್ಲೆಲ್ಲಿ ಆಗ್ಯದ ಅಲ್ಲೆಲ್ಲ BJP ಗೆದ್ದಿದ್ದರಿಂದಾಗಿ ಇದು ಚುನಾವಣೆ ಸುಲಭದ ಕೆಲಸ ಅಲ್ಲ. ಇವರು ಎಷ್ಟೇ ಸಾಧನಾ ಸಮಾವೇಶ ಮಾಡಲಿ, ಏನೋ ಒಂದು ಕೊನೆ ಕ್ಷಣದಲ್ಲಿ ಗದ್ದಲ ಆಗ್ಬೋದೇನೋ ಅನ್ನುವಂಥ ಒಂದಿಷ್ಟು ಭಯ, ಆತಂಕ ವಿರೋಧಿಗಳಿಗೆಲ್ಲ ಅದ. ಹಂಗೆ ಕಾಂಗ್ರೆಸ್ಸಿಗೂ ಅದ. ಅದಕ್ಕಾಗಿ ಈಗಾಗಲೇ ಒಂದು ಮೂಮೆಂಟನ್ನು ಮಾಡಿಸ್ಲಿಕ್ಕೆ ಈ ಒಂದು ಏನಪ್ಪ ಅಂತ ಸಮಾಜವಾದಿಗಳು, ಕಮ್ಯುನಿಸ್ಟರು, ಇಷ್ಟು ಏನೋ ಹೋರಾಟಗಾರರು ಅವರೆಲ್ಲ ತೆಗೆದುಕೊಂಡು SIR ಮೇಲೆ ಒಂದು ಕೇಸ್ ಹಾಕುವಂಥದ್ದು, ಆದಷ್ಟು ಅವ್ರಿಗೆ ಬೆನ್ನು ಹಚ್ಚುವಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾಯಿದೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ಚಾಣಕ್ಷ ಏನೋ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ತಮ್ಮ ಹಿಂದಿನ ಕಾಲದಲ್ಲಿ ತಮ್ಮೊಂದಿಗೆ ಇದ್ದಂಥ
ತಮ್ಮೊಂದಿಗೆ ಹೋರಾಡಿದಂತಹ ಹೇಳಿದ್ದಾರೆ. ಈಗ ಆಲ್ರೆಡಿ ದಲಿತ, ಹಿಂದುಳಿದ, ಆದಿವಾಸಿ, ಮೈನಾರಿಟಿ ಇವರಿಂದ ಬಂದ ಹೋರಾಟಗಾರ ತೆಗೆದುಕೊಂಡು ಅವ್ರ ಮೂಲಕ SIR ಮೇಲೆ ಒಂದು ಹಿಡಿತವನ್ನು ಅನಗತ್ಯವಾಗಿ ಮತದಾರನ ಕಟ್ಟ ಮಾಡುವ, ಕಡಿದು ಹಾಕುವ ವಿಷಯದಲ್ಲಿ ಜಾಗೃತಿ ವಹಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನಾದರೂ ಮುಂದೆ ಅದ್ರ ಜೊತೆಗೆ ಇನ್ನೊಂದು ಆಗಲೇಬೇಕಾದ್ದು EVM ಜೊತೆಗೆ VVPAT ಪ್ರತಿಯೊಂದು EVMಗೂ ಪ್ರತಿ ಇದಕ್ಕೂ VVPAT ಕೂಡಿಸುವಂಥ ಮತ್ತು ಮತಗಳಿಗೆ ಬಿದ್ದಿದ್ದು ಎಷ್ಟು ಏನು ಲೆಕ್ಕಪತ್ರ ಸಿಗುವಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಮಾತ್ರ ಗೆಲ್ಲಬಹುದೇನೋ, ಇಲ್ಲಾಂದರೆ ಗೆಲ್ಲೋದು ಭಾಳ ಕಷ್ಟ. ಜೊತೆಗೆ ಇನ್ನೊಂದು ಈಗಾಗಲೇ ಅಶೋಕ್ ಅವರು ಒಂದು ಬಾಣನೂ ಬಿಟ್ಟಿದ್ದಾರೆ. ಮುಳ್ಳಿಗೆ ಮುಳ್ಳು, ಗ್ಯಾರಂಟಿಗೆ ಗ್ಯಾರಂಟಿ, ನಾವು ಗ್ಯಾರಂಟಿ ಘೋಷಣೆ ಮಾಡ್ತೀವಿ, ತಪ್ಪು ಮಾಡಿದ್ದೀವಿ 2023ರಲ್ಲೇ, ಈಗ ತಪ್ಪು ಮಾಡೋದಿಲ್ಲ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದರಿಂದಾಗಿ 2022ರಲ್ಲಿ ಇವರು ಎಷ್ಟೋ ಸುಲಭವಾಗಿ ಗೆಲ್ತಿಲ್ಲ ಅನ್ನೋಂಥ ಮಾತನ್ನು DK ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು ಮಾತಾಡಬಹುದು ಅಷ್ಟೇ ವಿನ ಗೆಲ್ಲೋದು ಅಂದುಕೊಂಡ್ರೆ ಸುಲಭಿಲ್ಲ ಅನ್ನೋದು ಮಾತ್ರ ಈಗಾಗಲೇ ಎಲ್ಲ ಕಡೆಗೂ ಚರ್ಚೆ ನಡೀತಿರೋಂಥ ವಿಷಯ. ಏನಂತಾರೆ ಇದಕ್ಕೆ? ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.